ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472
97360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ರಸ್ತೆಯಲ್ಲಿ ಏಕಾಏಕಿ ಅಡ್ಡ ಬಂದ ನಾಯಿಯನ್ನ ಉಳಿಸಲು ಹೋಗಿ ಕಾರೊಂದು ಅಪಘಾತಕ್ಕೀಡಾಗಿ 2 ವರ್ಷದ ಮಗು ಸಹಿತ 3 ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಅಫ್ಜಲ್ಪುರ ತಾಲೂಕಿನ ಗೊಬ್ಬುರುಕೆ ಗ್ರಾಮದ ಬಳಿ ನಡೆದಿದೆ. ಕಲಬುರಗಿ ನಗರದ ಮಿಲತ್ ನಗರದ ನಿವಾಸಿಗಳಾದ 70 ವರ್ಷದ ಆಯುಷ್, 30 ವರ್ಷದ ಅಜೈರಾ ಮತ್ತು 2 ವರ್ಷದ ಜೈನಬ್ ಮೃತಪಟ್ಟವರು ಎಂದು ತಿಳಿದು ಬಂದಿದೆ. ಇವರು ಮಿಲತ್ ನಗರದಿಂದ ಮಹಾರಾಷ್ಟ್ರ ಗಡಿಯಲ್ಲಿರೋ ಹೈದ್ರಾ ದರ್ಗಾಕ್ಕೆ ಸಂಬಂಧಿಕರ ಮಗುವಿನ ಜವಳ ಕಾರ್ಯಕ್ರಮಕ್ಕೆ ಕುಟುಂಬ ಸಮೇತ ಟವೇರಾ ವಾಹನದಲ್ಲಿ ತೆರಳುತ್ತಿದ್ದರು. ಇವರಿದ್ದ ವಾಹನ ಗೊಬ್ಬುರುಕೆ ಗ್ರಾಮದ ಬಳಿ ತಲುಪಿದಾಗ ರಸ್ತೆಯಲ್ಲಿ ನಾಯೊಂದು ಏಕಾಏಕಿ ಕಾರಿಗೆ ಅಡ್ಡ ಬಂತು ಎನ್ನಲಾಗುತ್ತಿದೆ. ಅದನ್ನ ರಕ್ಷಿಸುವ ಯತ್ನದಲ್ಲಿ ಕಾರು ಉರುಳಿ ಬಿದ್ದು ಈ ಅಪಘಾತ ಸಂಭವಿಸಿದೆ. ಈ ಕುರಿತು ದೇವಲಘಾಣಗಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸಕ್ಕೆ ನಾಗರಿಕರ ಸಾವು ಹಿನ್ನೆಲೆಯಲ್ಲಿ ಉಗ್ರರ ದಾಳಿಯನ್ನು ಖಂಡಿಸಿ ಇಂದು ಕಲಬುರಗಿಯಲ್ಲಿ ರಾಷ್ಟ್ರೀಯ ಬಜರಂಗ ದಳದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ ರಾಷ್ಟ್ರೀಯ ಬಜರಂಗ ದಳದ ಕಾರ್ಯಕರ್ತರು ಪಶ್ಚಿಮ ಬಂಗಾಳದಲ್ಲಿ ನಡೆದ ಹಿಂದೂಗಳ ದಾಳಿಯನ್ನು ಖಂಡನೀಯವಾಗಿದೆ ಎಂದರು. Pakistan!
ಪಾಕಿಸ್ತಾನ್ ಜಿಹಾದಿಗಳಿಗೆ ಪಾಕಿಸ್ತಾನ್ ಜಿಹಾದಿಗಳಿಗೆ भारत माता की ಜಿಹಾದಿ ಇಸ್ಲಾಮಕ್ಕೆ ಇಂದು ಜಮ್ಮು ಕಾಶ್ಮೀರಲ್ಲಿ ಆದಂಥ ಹಿಂದೂಗಳನ್ನು ಹತ್ಯೆಯನ್ನು ಖಂಡಿಸಿ ಕಲಬುರಗಿ ಮಹಾನಗರದಲ್ಲಿ ಇವತ್ತು ನಾವು ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ರಾಷ್ಟ್ರೀಯ ಬಜರಂಗದ ವತಿಯಿಂದ ಪ್ರತಿಭಟನೆ ಮಾಡಿ ಒಂದು ಆತಂಕವಾದಿಗಳ ಭಾವಚಿತ್ರವನ್ನು ಭಸ್ಮವನ್ನು ಮಾಡಿ ಅಷ್ಟೇ ಅಲ್ಲ ಈ ಒಂದು ಘಟನೆಯನ್ನು ಇಡೀ ವಿಶ್ವಕ್ಕೆ ಖೇದಕರಾದಂಥದ ಒಂದು ಘಟನೆ ಅಂತಕ್ಕಂಥದ್ದು ಹೇಳಿ ನಾವು ಭಾವಿಸೋದು ಅಷ್ಟೇ ಅಲ್ಲ, ಮುಂದೆ ಯೋಚನೆ ಮಾಡುವಂಥದ್ದೊಂದು ಪ್ರಸಂಗ ಬಂದು ಒದಗಿದೆ ಅಂತಕ್ಕಂಥ ವಿಚಾರವನ್ನು ಸ್ಪಷ್ಟವಾಗಿ ಕಂಡುಬರುತ್ತೆ. ಯಾಕಂದರೆ ಧರ್ಮದ ಹೆಸರಿನ ಮೇಲೆ ವ್ಯಕ್ತಿಗಳನ್ನು ವಿಚಾರಿಸಿ ಒಂದು ಹಿಂದೂ ಅಂತಕ್ಕಂಥ ವಿಚಾರಣೆಯನ್ನು ಮಾಡಿ ಹತ್ಯೆ ಮಾಡಿದೆ. ಇದು ಬಹಳ ಖೇದಕರವಾದ ಸಂಗತಿ. ಇದೇ ರೀತಿ ಇಂಥದ್ದೇ ಒಂದು ಪ್ರಕರಣ ಹಿಂದೆ 1989-90ರಲ್ಲಿ ಇದೇ ಕಾಶ್ಮೀರದಲ್ಲಿ ಇದೇ ಥರ ಹತ್ಯೆಯನ್ನು ಆಗಿತ್ತು. ಆ ಹತ್ಯೆಯನ್ನು ಮತ್ತೆ ಹಿಂದೂಗಳನ್ನು ಹೆಸರನ್ನೇ ಕೇಳಿ ಹತ್ಯೆ ಮಾಡಿದ್ದು ಒಂದು ಘೋರ. ಮೂರನೇ ದಿನದ ಜನಾಕ್ರೋಶ ಯಾತ್ರೆ ಯಶಸ್ವಿಯಾಗಿ ನಡೆದಿದೆ. ಯಾದಗಿರಿ ರಾಯಚೂರಿನಲ್ಲಿ ಇಂದು ಕೂಡ ಯಶಸ್ವಿಯಾಗಿ ನೆರವೇರಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದರು. ರಾಯಚೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನಸಾಮಾನ್ಯರು, ಬಡವರು, ರೈತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಾಸೆ ಹಾಗೂ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬಡವರ ಮೇಲೆ ಬರೆ ಎಳೆಯುವಂತಹ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ. ಡೀಸೆಲ್ ದರ ಏರಿಕೆ ಮಾಡಿ ಬಂದ ಆದಾಯ ಏನ್ ಮಾಡ್ತಾ ಇದ್ದಾರೆ, ಬರುವಂತಹ ಆದಾಯ ಏನು ಮಾಡುತ್ತಿದ್ದಾರೆ ಎಂದು ಜನ ಪ್ರಶ್ನೆ ಮಾಡುತ್ತಿದ್ದಾರೆ. ಹೊಸ ಅಭಿವೃದ್ಧಿ ಯೋಜನೆಗಳಿಗೆ ಅವರು ಹಣ ನೀಡಿಲ್ಲ. ಮಿತಿ ಮೀರಿದ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದ್ದು. ಅವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ರಾಜ್ಯದ ಜನ ಇಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದರಿಂದ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಬಿಜೆಪಿ ಮಾಡುತ್ತಿದೆ. ನಿನ್ನೆಯ ದುರ್ಘಟನೆ ಸಹಿಸಲಿಕ್ಕೆ ಆಗುವುದಿಲ್ಲ. ನಮ್ಮವರು ಉಗ್ರರ ಗುಂಡಿಗೆ ಬಲಿಯಾಗಿದ್ದಾರೆ. ದೇಶಾದ್ಯಂತ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅಮಿತ್ ಶಾ ಕಾಶ್ಮೀರಕ್ಕೆ ಹೋಗಿ ಭೇಟಿ ನೀಡಿದ್ದಾರೆ. ದೇಶದ್ರೋಹಿಗಳ ಕುಮ್ಮಕ್ಕಿನಿಂದ 28 ಜನ ಸಾವಿಗೀಡಾಗಿದ್ದಾರೆ. ಉಗ್ರಗಾಮಿ ಸಂಘಟನೆಗಳಿಗೆ ಸೂಕ್ತ ಪಾಠ ಕಲಿಸುತ್ತಿದ್ದಾರೆ ಎಂದರು. ಕಳೆದ 10 ದಿನಗಳ ಹಿಂದೆ ಪೆಟ್ರೋಲ್ ಮೇಲೆ ಮತ್ತು ಡೀಸೆಲ್ ಮೇಲೆ 2 ರೂಪಾಯಿನ ಜಾಸ್ತಿ ಮಾಡಿದ್ರು. ಆದರೆ ತಮಗೂ ಕೂಡ ಸತ್ಯ ಗೊತ್ತಿದೆ, ಕಾಂಗ್ರೆಸ್ನವರು ಇವತ್ತು ಮರೆಮಾಚತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ಮೇಲೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದರ ಸಂಪೂರ್ಣ ಹೊರೆಯನ್ನು ತೈಲ ಕಂಪನಿಗಳೇ ಭರಿಸಬೇಕು ಅನ್ನೋ ಮಾತನ್ನು ಕೇಂದ್ರ ಸರ್ಕಾರ ಈಗಾಗಲೇ ಹೇಳಾಗಿದೆ. 2 ರೂಪಾಯಿ ಪೆಟ್ರೋಲ್ ಡೀಸೆಲ್ ಮೇಲೆ ಜಾಸ್ತಿ ಆಗಿದೆ, ಜನಸಾಮಾನ್ಯರ ಮೇಲೆ ಅದು ಹೊರೆ ಬೀಳ್ತಾ ಇಲ್ಲ. ಮತ್ತೊಂದು ಕಡೆ ಗ್ಯಾಸ್ ಸಿಲಿಂಡರ್ ಮೇಲೆ 50 ರೂಪಾಯಿ ಜಾಸ್ತಿ ಆಗಿದೆ. ನಮಗೆ ಗೊತ್ತಿರಲಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ, 2023 ಮಾರ್ಚ್ನಲ್ಲಿ ಸಿಲಿಂಡರ್ ಬೆಲೆ 1107 ರೂಪಾಯಿ ಇತ್ತು. ಇವತ್ತು 800 ರೂಪಾಯಿಗೆ ಇಳಿಸಿದ್ದಾರೆ, ಅಂದರೆ 300 ರೂಪಾಯಿಗೆ ಕಡಿಮೆ ಮಾಡಿದ್ದಾರೆ. 50 ರೂಪಾಯಿ ಮತ್ತು ಜಾಸ್ತಿ ಆಗಿದೆ. ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಮಾರುಕಟ್ಟೆ ದರ ಜಾಸ್ತಿ ಆದಮೇಲೆ ಅದೇ 1107 ರೂಪಾಯಿ ಇದ್ದಂಥ ಗ್ಯಾಸ್ ಸಿಲಿಂಡರ್ ಬೆಲೆ ಈ 2023ರಿಂದ ಅದು 800 ರೂಪಾಯಿ ಇತ್ತು. ಮೊನ್ನೆ 50 ರೂಪಾಯಿ ಜಾಸ್ತಿ ಆದಮೇಲೆ ಅದು 850 ರೂಪಾಯಿ ಆಗಿದೆ. ಆದರೆ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಜನಸಾಮಾನ್ಯರ ಮೇಲೆ ಹೊರೆ ಆಗ್ತಿದೆ ಅಂತೇಳಿ ಆಪಾದನೆ ಮಾಡ್ತಾ ಇದ್ದಾರೆ. ನನ್ನ ಪ್ರಶ್ನೆ, ರಾಜ್ಯದ ಅಧ್ಯಕ್ಷನಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ಕೇಳೋದಕ್ಕೆ ಇಷ್ಟಪಡ್ತೇನೆ. ಪೆಟ್ರೋಲ್ ಮೇಲೆ 3 ರೂಪಾಯಿ ಜಾಸ್ತಿ ಮಾಡಿದ್ದೀರಲ್ಲ ಕಳೆದ 20 ತಿಂಗಳಲ್ಲಿ, ಡೀಸೆಲ್ ಮೇಲೆ ಇವತ್ತು 5 ರೂಪಾಯಿ ಜಾಸ್ತಿ ಮಾಡಿದ್ದೀರಲ್ಲ ಕಳೆದ 20 ತಿಂಗಳಲ್ಲಿ, ಅದರ ಆದಾಯ ಏನು ಬರ್ತಾ ಇದೆ, ಅದು ಎಲ್ಲಿ ಹೋಗ್ತಾ ಇದೆ ಹಣ? ಹಾಗಾದರೆ ಯಾಕೆಂದರೆ ಅಭಿವೃದ್ಧಿ ಮಾಡ್ತಾ ಇಲ್ಲ ನೀವು. ರಾಜ್ಯದಲ್ಲಿ ಯಾವುದೇ ಹೊಸ ಕಾರ್ಯಕ್ರಮಗಳನ್ನು ಕೊಟ್ಟಿಲ್ಲ. ಕಾಂಗ್ರೆಸ್ ನಡೆಗೆ ಕೃಷ್ಣ ಕಡೆಗೆ ಅಂಥೇಳಿ ಪ್ರತಿ ವರ್ಷ 10,000 ಕೋಟಿ ನೀರಾವರಿ ಯೋಜನೆ ಕೊಡ್ತೇವೆ, ಕೃಷ್ಣ ಯೋಜನೆ ಕೊಡ್ತೇವೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ನೀವು ಹಣ ಕೊಡ್ತಾ ಇಲ್ಲ. ಅಭಿವೃದ್ಧಿನೂ ಇಲ್ಲ, ನೀರಾವರಿ ಯೋಜನೆಗಳು ಕೂಡ ಆಗ್ತಾ ಇಲ್ಲ. ಮತ್ತು ಹಣ ಎಲ್ಲಿ ಹೋಗ್ತಾ ಇದೆ? ಎಲ್ಲವೂ ಕೂಡ ನಾವೇನು ಹಿಂದೆ ಹೇಳ್ತಾ ಇದ್ದೀವಿ ಬಿ ಜೆ ಪಿಯವರು, ಕರ್ನಾಟಕದಲ್ಲಿ ಕಾಂಗ್ರೆಸ್ನವ್ರಿಗೆ ಆಶೀರ್ವಾದ ಮಾಡಬೇಡಿ. ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಿದೆ ಅದಕ್ಕೆ ATM ಆಗಿ ಪರಿವರ್ತನೆ ಆಗುತ್ತೆ ಕರ್ನಾಟಕ ಅಂತೇಳಿ. ನಿನ್ನೆ ದಿನ ನಡೆದಿರ್ತಕ್ಕಂಥ ದುರ್ಘಟನೆ ಯಾವ ಕಾಶ್ಮೀರದ ಪಹಲ್ಗಾಮ್ನಲ್ಲಿ
28 ಹೆಚ್ಚು ಭಾರತೀಯರು ಇವತ್ತು ಪ್ರವಾಸಿಗರಲ್ಲೇನು ಹೋಗಿದ್ರು, ಉಗ್ರಗಾಮಿಗಳ ಗುಂಡಿಗೆ ಬಲಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ದೇಶಾದ್ಯಂತ ಅದ್ರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಸಹ ತಮ್ಮ ವಿದೇಶಿ ಪ್ರವಾಸವನ್ನು ಮೊಟಕುಗೊಳಿಸಿ ತತ್ಕ್ಷಣ ಭಾರತಕ್ಕೆ ಧಾವಿಸಿದ್ದಾರೆ. ಅಮಿತ್ ಶಾಜಿಯವರು ಕೂಡ ಕಾಶ್ಮೀರಕ್ಕೆ ಭೇಟಿಯನ್ನು ನೀಡಿದ್ದಾರೆ, ಇಲ್ಲ ಅಲ್ಲೇ ಇದ್ದಾರೆ. ಪ್ರಧಾನಮಂತ್ರಿಗಳು ಕೂಡ ನಿರಂತರವಾಗಿ ಇವತ್ತು ಸರಣಿ ಸಭೆಗಳನ್ನು ಇವತ್ತು ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ, ಇಂಥ ದೇಶದ್ರೋಹಿಗಳು ಇವತ್ತು ಪಕ್ಕದ ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಇವತ್ತೇನು ಮತ್ತೆ ಕಾಶ್ಮೀರದಲ್ಲಿ ಇವತ್ತು 28ಕ್ಕೂ ಹೆಚ್ಚು ಭಾರತೀಯರ ಮೇಲೆ ಇವತ್ತು ಮರಣ ಹೊಂದಿದ್ದಾರೆ. ಅದ್ರ ಮೇಲೆ ಸರಿಯಾದಂಥ ಒಂದು ಬಿಗಿಯಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ತಾರೆ, ತಕ್ಕ ಉತ್ತರವನ್ನು ಈ ಉಗ್ರಗಾಮಿ ಸಂಘಟನೆಗಳಿಗೆ ನೀಡ್ತಾರೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಕಾಳಗಿ ಪಟ್ಟಣದ ನೀಲಕಂಠ ಕಾಳೇಶ್ವರ ದೇವರ ಭವ್ಯ ರಥೋತ್ಸವವು ಅಪಾರ ಭಕ್ತರ ಮಧ್ಯೆ ಜರುಗಿತು. ಬೆಳಗ್ಗೆ ರಥೋತ್ಸವದ ನಿಮಿತ್ತ ನೀಲಕಂಠ ಕಾಳೇಶ್ವರ ದೇವರಿಗೆ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿ ಜರುಗಿತು. ನಂತರ ಭಕ್ತರು ಅಗ್ನಿ ತುಳಿದು ಹರಕೆ ತೀರಿಸಿದರು. ಇನ್ನು ಸಾಯಂಕಾಲ ಪಟ್ಟಣದ ಪ್ರಮುಖ ಮನೆಗಳಿಂದ ಕುಂಭ, ಕಳಸ, ತನಾರತಿ, ನಂದಿ, ಕೋಲು ಮೆರವಣಿಗೆಯ ಮೂಲಕ ದೇವಸ್ಥಾನಕ್ಕೆ ತಲುಪಿತು. ಶ್ರೀ ನೀಲಕಂಠೇಶ್ವರ ಮರಿದೇವರು ಭರತನೂರಿನ ಚಿಕ್ಕ ಗುರುನಂಜೇಶ್ವರ ಮಹಾಸ್ವಾಮಿಗಳು, ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ರಥೋತ್ಸವಕ್ಕೆ ಚಾಲನೆ ನೀಡುತ್ತಿದ್ದಂತೆ ಶ್ರೀ ನೀಲಕಂಠ ಕಾಳೇಶ್ವರ ಮಹಾರಾಜ್ ಕಿ ಜೈ, ಹರ ಹರ ಮಹಾದೇವ ಕಿ ಜೈ ಎಂಬ ಘೋಷಣೆಗಳು ಮುಳುಗಿದ್ವು. ರಥೋತ್ಸವಕ್ಕೆ ಉತ್ತೊತ್ತಿ, ಬಾಳೆಹಣ್ಣು, ಬಾದಾಮಿ, ನಾಣ್ಯಗಳನ್ನು ಎಸೆದು ಭಕ್ತರು ಹರಕೆ ತೀರಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣದ ಹಿರಿಯರು, ಬುದ್ಧಿಜೀವಿಗಳು, ರಾಜಕೀಯ ಪ್ರತಿನಿಧಿಗಳು, ನೀಲಕಂಠ ಕಾಳೇಶ್ವರ ಸೇವಾ ಬಳಗದವರು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಆಳಂದ ತಾಲೂಕಿನ ಜಂಬಗಜೆ ಗ್ರಾಮದಲ್ಲಿ ಕೆಕೆಆರ್ಡಿಬಿ ಅನುದಾನದಲ್ಲಿ 68 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಂಬಗಜೆ ಗ್ರಾಮದಲ್ಲಿ ಹೊಸದಾಗಿ ಮಂಜೂರಾದ ಸರ್ಕಾರಿ ಪ್ರೌಢಶಾಲೆಯ 4 ಶಾಲಾ ಕೋಣೆಗಳ ನಿರ್ಮಾಣ ಕಾಮಗಾರಿಗೆ ಶಾಸಕ BR ಪಾಟೀಲ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಆಳಂದ ತಾಲೂಕಿನ ಜಂಬಗಜೆ ಗ್ರಾಮದಲ್ಲಿ ಕೆಕೆಆರ್ಡಿಬಿ ಅನುದಾನದಲ್ಲಿ ಹೊಸದಾಗಿ ಮಂಜೂರಾದ ಸರ್ಕಾರಿ ಪ್ರೌಢಶಾಲೆಗಳ 4 ಶಾಲಾ ಕೊಠಡಿ ನಿರ್ಮಾಣ ಕಾಮಗಾರಿಗೆ ಶಾಸಕ BR ಪಾಟೀಲ್ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಸರ್ ಬ್ಯಾಂಕ್ ಹಾಂ ಸರ್ ಮ್ಯಾಗ್ ನೋಡಿ ಸಕರ್ ಮ್ಯಾಗ್ ಗುಲ್ಯೂಮ್ ಸಕರ್
ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ ಮತ್ತು ಈ ಊರಿಗೆ ಶಾಶ್ವತವಾದಂಥ ಒಂದು ನೆನಪಿಡೋಕ್ಕೆ ಒಂದು ಹೈಸ್ಕೂಲನ್ನು ಮಂಜೂರು ಮಾಡಿಸಿದ್ದೀನಿ. ಅದ್ರ ಉಪಯೋಗ ನೀವೆಲ್ಲ ಮಾಡ್ಕೋಬೇಕು ಅಂತೇಳಿ ಇವತ್ತು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಈಗ 1 ಎಕರೆ 20 ಗುಂಟೆ ನಮ್ಮ ಸಂಸ್ಥೆ ಇದೆ. ಅದನ್ನು ನಾನೇನು ಮನೆ ಕಟ್ಟಕ್ಕೆ ತೊಗೊಳ್ಳಿಲ್ಲ ಅಥವಾ ನಂದೇನು ಉದ್ಯೋಗ ಇಲ್ಲ. ಅದು ನಿಮ್ಮ ಹೈಸ್ಕೂಲ್ಗೆ ಕೊಡ್ತೀನಿ. ಅದು ವಿ ಡಿ ಪಾಟೀಲ್ ಕೂಡ ಟ್ರಸ್ಟ್ ಮೆಂಬರ್ ಇದ್ದಾರೆ. ನೋಡೋಣ, ಯಾರ್ದಾದ್ರೂ ಹೆಸರು ಈ ಕಟ್ಟಡಕ್ಕೆ ಇಡೋಕೆ ಸರ್ಕಾರದ ಅನುಮತಿ ಇದ್ದರೆ 1/3 ಬೆಲೆ ಎಷ್ಟು 5 ಲಕ್ಷ ಆಗ್ಬೋದು. 5 ಲಕ್ಷ ಊರಾಗ ನಮ್ದು ಯಾರ್ದು ಹೆಸರು ಬೇಡ. ನಿಮ್ಮೂರಲ್ಲಿ ಯಾರಾದರೂ ವ್ಯಕ್ತಿ ಹೆಸರು ಈ ಶಾಲೆಗೆ ಇಡೋಕ್ಕೆ ಸರ್ಕಾರದವ್ರು ಪರ್ಮಿಷನ್ ಕೊಟ್ಟರೆ ಆ ಹೆಸರು ಕೂಡ ಇಡೋಣ. ನನಗೂ ಒಂದು ಶಾಶ್ವತವಾದ ನೆನಪಿರ್ತದೆ ಅಂತ ಹೈಸ್ಕೂಲನ್ನು ಇಲ್ಲಿ ಮಾಡೋಣ. ಈಗ ನಮ್ಮ BO ಹೇಳ್ತಾಯಿದ್ರು, ಅತ್ಯಂತ ಹೆಚ್ಚು ಹೈಸ್ಕೂಲ್ ಇರುವಂಥ ತಾಲೂಕು ಯಾವುದಿದ್ರೆ ಅದು ಆಳಂದ ತಾಲೂಕು ಅಂತ. ಯಾಕಂದರೆ ನಮ್ಮಲ್ಲಿ ಹೊಲಗಳು ಭಾಳ ಸಣ್ಣ ಸಣ್ಣ ಹೊಲಗಳು, ಚಿಕ್ಕ ಚಿಕ್ಕ ಹಿಡುವಳಿದಾರು. ಒಕ್ಕಲ್ತನದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಏನಾದರೂ ಮಕ್ಕಳು ಓದಿ ಬೇರೆ ಊರಿಗೆ ಹೋಗಿ ನೌಕರಿ ಮಾಡಿದ್ರೆ ಬದುಕಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ನಮ್ಮೂರಿನ ತಾಲೂಕಿನ ಹುಡುಗರೆಲ್ಲ ಬೆಂಗಳೂರು, ಮುಂಬೈ, ಪುಣೆ, ಹೈದರಾಬಾದ್ ಕಡೆ ಎಲ್ಲ ಕಡೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಯೋಗೇಶ ಶಕ್ಕರ್ಗಿ, ದೇವರ ಜವಳಿ, ಕಲ್ಲಪ್ಪ ಗುತ್ತೇದಾರ್, ಶ್ರೀಶೈಲ್, ಲಿಂಗಣ್ಣ ಪಾಟೀಲ್, ಉಮೇಶ ಕಾಳಮುದ್ರಿ, ಮಾಂತಪ್ಪ ಬಿರಾದರ್, ಸಂಜಯ್ ಕುಮಾರ್ ಆರೆ, ಅಂಬಾರಾಯ ಪೂಜಾರಿ ಸೇರಿದಂತೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಸದಸ್ಯರು, ಮಾಜಿ ಸದಸ್ಯರು, ಗ್ರಾಮದ ಮುಖಂಡರು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಜಮ್ಮುವಿನ ಪಹಲ್ಗಾಂವ್ನಲ್ಲಿ ಉಗ್ರರಿಂದ ಹತ್ಯಾಕಾಂಡ ಖಂಡಿಸಿ ಕಲಬುರಗಿಯಲ್ಲಿ ಯುವ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಟೈರ್ಗೆ ಬೆಂಕಿ ಹಚ್ಚಿ ಉಗ್ರರ ಪೈಶಾಚಿಕ ಕೃತ್ಯವನ್ನ ತೀವ್ರವಾಗಿ ಖಂಡಿಸಿದರು. ಜಮ್ಮುವಿನಲ್ಲಿ ಸೇನೆ ನಿಯೋಜನೆಗೆ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ವಹಿಸಿದ ಪರಿಣಾಮ ಉಗ್ರರು ದಾಳಿ ನಡೆಸಿದ್ದು, ಈ ಕೃತ್ಯ ತಡೆಯುವಲ್ಲಿ ಕೇಂದ್ರ ಸರ್ಕಾರ ಮತ್ತು ಗುಪ್ತಚರ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಜಮ್ಮು ಕಾಶ್ಮೀರದ ಪ್ರವಾಸಿ ತಾಣ ಪಹಲ್ಗಾಂವ್ನಲ್ಲಿ ಭಯೋತ್ಪಾದಕರಿಂದ ಹತ್ಯೆಯಾದ 28 ಜನರಿಗೆ ಬಿಜೆಪಿ ವತಿಯಿಂದ ನಗರದಲ್ಲಿ ಬುಧವಾರ ಸಂಜೆ ಕ್ಯಾಂಡಲ್ ಮಾರ್ಚ್ ಮಾಡುವುದರ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದವರೆಗೆ ನೂರಾರು ಜನ ಕೈಯಲ್ಲಿ ಕ್ಯಾಂಡಲ್ ಹಿಡಿದು ಶಾಂತಿ ರೀತಿಯಲ್ಲಿ ರ್ಯಾಲಿ ನಡೆಸಿದರು. ಇನ್ನು ಇದೇ ವೇಳೆಯಲ್ಲಿ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರ ನೀತಿಗಳಿಂದ ಕಾಶ್ಮೀರದ ಕಣಿವೆಯಲ್ಲಿ ಶಾಂತಿ ನೆಲೆಸಿತು. ಆದರೆ ಇತ್ತೀಚೆಗೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ನಮ್ಮ ದೇಶದ ವಿರುದ್ಧ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದ. ಇದರ ಪರಿಣಾಮವೇ ಇದೀಗ ಭಯೋತ್ಪಾದಕರ ಕೃತ್ಯವಾಗಿದೆ. ಧರ್ಮ ಕೇಳಿದ ನಂತರ ಜೀವ ಹೊಡೆದಿರುವ ಉಗ್ರ ಕೃತ್ಯ ಅತ್ಯಂತ ಹೇಯವಾಗಿದೆ. ಮುಂದೆ ಅವರಿಗೆ ಪ್ರಧಾನಿ ಸೇರಿ ಕೇಂದ್ರ ಸರ್ಕಾರ ತಕ್ಕ ಪಾಠ ಕಲಿಸಲಿದೆ ಎಂದು ತಿಳಿಸಿದರು. हाँ जी थोड़ा हाथ आना ना. ಸ್ವಲ್ಪ ಹಿಂದೆ ಬರ್ರಿ. ಸುಧಾ ಮೇಡಮ್
ನಾವು ಭಾಳ ವರ್ಷದ ನಂತರ ನಿನ್ನೆ ಸಾಯಂಕಾಲ ದೊಡ್ಡ ಅನಾಥ ಆಗಿದೆ. ಪಹಲ್ಗಾಂವ್ ಕಾಶ್ಮೀರ್ ವ್ಯಾಲಿಯಲ್ಲಿ ಉಗ್ರವಾದಿಗಳು, ದೇಶದ್ರೋಹಿಗಳು, ಮಾನವತಾ ವಿರೋಧಿಗಳು ಅಚಾನಕ್ ಏಕಾಏಕಾಗಿ ಗೋಲಿಬಾರ್ ಮಾಡಿ ಅನೇಕ ಜನರಿಗೆ ಹತ್ಯೆ ಮಾಡಿದ್ದಾರೆ. ಅದನ್ನು 8 ದಿವಸ ಹಿಂದೆ ಒಬ್ಬ ಪಾಕಿಸ್ತಾನ ಸೇನೆ ಚೀಫ್ ಒಂದು ಉತ್ತೇಜನಕಾರಿ ಭಾಷಣ ಮಾಡಿ ಪಾಕಿಸ್ತಾನ ಬೇರೆ, ಭಾರತ ದೇಶ ಬೇರೆ, ಹಿಂದೂ ಬೇರೆ, ನಾವು ಮುಸ್ಲಿಂ ಬೇರೆ ಅಂತ ಹೇಳಿ ಪ್ರಚೋದನೆ ಕೊಟ್ಟು ನಮ್ಮ ದೇಶಕ್ಕೆ ಒಂದು ಆತಂಕ ಹಬ್ಬಿಸುವ ಪ್ರಯತ್ನ ಮಾಡಿದ್ದಾರೆ. ಆದರೆ ನಮ್ಮ ದೇಶದ ಜನ, ನಮ್ಮ ನರೇಂದ್ರ ಮೋದಿಜಿಯವರು ಇದಕ್ಕೆ ತಕ್ಕ ಉತ್ತರ ಕೊಡ್ತಾರೆ. ಕೇವಲ ಭಾರತೀಯರಲ್ಲ, ಇಬ್ಬರು ಹೊರ ದೇಶದವರು ಕೂಡ ಹತ್ಯೆ ಆಗಿದ್ದಾರೆ. ನಿನ್ನೆ ಸಾಯಂಕಾಲ ಟಿ ವಿ ನೋಡಿದಾಗ 1 ಗಂಟೆ ಕೇವಲ ಒಬ್ಬ ನಮ್ಮ ಮಂಜುನಾಥ್ ಒಬ್ಬರಿಗೆ ಹತ್ಯೆ ಆಗಿದೆ ಅಂತ ತಿಳ್ಕೊಂಡಿದ್ದೀವಿ. 1 ಗಂಟೆ 2 ಗಂಟೆ ಆದಮೇಲೆ ನಮಗೆ ಗೊತ್ತಾಯಿತು 27 ಜನರು ಹತ್ಯೆ ಆಗಿದ್ದಾರೆ, ಅನೇಕರು ಗಾಯಗೊಂಡಿದ್ದಾರೆ. ನಮ್ಮ ಹೋಮ್ ಮಿನಿಸ್ಟ್ರು ಮೋದಿಜಿಯವರು ಅರಬ್ ಟೂರ್ಗೆ ಹೋಗಿದ್ರು, ಅದು ಮುಟುಕುಗೊಳಿಸಿ ವಾಪಸ್ ಬಂದರು. ಅಮಿತ್ ಶಾ ಅವರು ಕೂಡ ಎಲ್ಲ ಕಾರ್ಯಕ್ರಮ ಬಿಟ್ಟು ರಾತ್ರಿ ಹೋಗಿ ಅಲ್ಲಿ 3-4 ಮೀಟಿಂಗ್ ಮಾಡಿ ಪರಿಸ್ಥಿತಿಯನ್ನು ಹದ್ದುಗುಟ್ಟಿಗೆ ತಗೊಂಡಿದ್ದಾರೆ. ಇದನ್ನು ಇಡೀ ಭಾರತ ದೇಶ ಇದನ್ನು ಕಂಡಮ್ ಮಾಡ್ತಾ ಇದೆ. ಇದು ಬಹಳ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷ ಅಶೋಕ್ ಬಗಲಿ, ಪ್ರಮುಖರಾದ ನಿತಿನ್ ಗುತ್ತೇದಾರ್, ಅವಣ್ಣ ಮ್ಯಾಕೆರಿ, ಶಿವಯೋಗಿ ನಾಗನಹಳ್ಳಿ, ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಶರಣಪ್ಪ ತಳವಾರ್, ಮಲ್ಲು ಉದ್ನೂರ್, ಬಿಜಿ ಪಾಟೀಲ್, ಮಹದೇವ್ ಬೆಳಂಗಿ, ಉಮೇಶ್ ಪಾಟೀಲ್, ಡಾಕ್ಟರ್ ಸುಧಾ ಹಾಲಕಾಯಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ರಾಜ್ಯ ಸರ್ಕಾರ ವಿಶ್ವಕರ್ಮ ಸಮಾಜವನ್ನ ವಿವಿಧ ಕ್ಷೇತ್ರಗಳಲ್ಲಿ ಕಡೆಗಣನೆ ಮಾಡಿದ್ದು ಅಲ್ಲದೆ ಜನಿವಾರ ಹೊಂದಿರುವ ಸಮುದಾಯದ ಮೇಲೆ ಪ್ರಹಾರ ಮಾಡುತ್ತಾ ಧಾರ್ಮಿಕ ಹಕ್ಕುಗಳ ವಿರುದ್ಧ ನಡೆದುಕೊಳ್ಳುತ್ತಿದೆ ಎಂದು ಏಕದಂಡಗಿ ಮಠದ ಪೂಜ್ಯ ಶ್ರೀ ದೊಡ್ಡೇಂದ್ರ ಮಹಾಸ್ವಾಮಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಏಪ್ರಿಲ್ 28ರಂದು ಬೆಳಗ್ಗೆ ನಗರದ ಸಂತ್ರಸ್ವಾಡಿಯ ಕಾಳಿಕಾ ಮಂದಿರದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ತೆರಳಿ ಜಿಲ್ಲಾಧಿಕಾರಿಗಳ ಮೂಲಕ ಸಿಎಂ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದರು. ಈ ಬಾರಿಯ ಬಜೆಟ್ನಲ್ಲಿ ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ಹಣ ಬಿಡುಗಡೆಗೊಳಿಸದೆ ಜನಾಂಗದ ಆರ್ಥಿಕ ಸಬಲೀಕರಣಕ್ಕೆ ಪೆಟ್ಟು ಕೊಟ್ಟಿದೆ. ಸಚಿನ ಪಾಂಚಾಳ ಕುಟುಂಬಕ್ಕೆ ಇಲ್ಲಿವರೆಗೂ ಪರಿಹಾರ ಸಿಕ್ಕಿಲ್ಲ. ಸರ್ಕಾರದ ನಿಯಮಗಳಿಗೆ ಅಧ್ಯಕ್ಷ ಮತ್ತು ಜಿಲ್ಲಾ ನಾಮನಿರ್ದೇಶನ ಮಾಡಿಲ್ಲ. ದೂರದರ್ಶನದಲ್ಲಿ ಬಿತ್ತರವಾಗುತ್ತಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಕಳ್ಳ ಆಚಾರ್ಯ ಎಂಬ ಪದ ಬಳಸಿ ಜಾತಿ ನಿಂದನೆ ಮಾಡಿದ್ದು, ಈ ಕೂಡಲೇ ಆ ಧಾರಾವಾಹಿಯನ್ನ ಸ್ಥಗಿತಗೊಳಿಸಬೇಕು. ಜಾತಿ ಜನಗಣತಿಯಲ್ಲಿ ಸಮುದಾಯಕ್ಕೆ ನೀಡಿರುವ ಅಂಕಿ ಅಂಶ ಅವೈಜ್ಞಾನಿಕವಾಗಿದ್ದು, ಇದಕ್ಕೆ ಸಮಾಜದ ಸಹಮತವಿಲ್ಲವೆಂದು ತಿಳಿಸಿದರು. ಇನ್ನು ನೀಟ್ ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜನಿವಾರ ಕತ್ತರಿಸಿ ಅಪರಾಧ ಮಾಡಿದ್ದು ಸರ್ಕಾರ ಆದೇಶದಲ್ಲಿ ಎಂದು ಪ್ರಶ್ನಿಸಿದ ಅವರು, ಸಂವಿಧಾನ ಬದ್ಧವಾಗಿರುವ ಆಯಾ ಸಮುದಾಯದವರ ಧಾರ್ಮಿಕ ನಂಬಿಕೆಗೆ ಧಕ್ಕೆ ತರುವ ಹಕ್ಕು ಯಾರಿಗೂ ಇಲ್ಲ. ಅದನ್ನು ಉಲ್ಲಂಘಿಸಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಮತ್ತು ಜನಿವಾರದ ವಿಷಯವಾಗಿ ಸೂರ್ಯಕಾಂತ್ ವಿಶ್ವಕರ್ಮರವರು ಕೂಡ ಸಮಗ್ರವಾಗಿ ಮಾತನಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಾನು ಮಾಧ್ಯಮದ ಮುಖಾಂತರ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ, ಈ ಒಂದು ವಿಷಯವಾಗಿ ನಾನು ಮಾಧ್ಯಮದ ಮುಖಾಂತರ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ವಿಶ್ವಕರ್ಮ ಸಮಾಜ ಬಾಂಧವರಿಗೆ, ಜಿಲ್ಲೆಯಲ್ಲಿ ನಗರದಲ್ಲಿರ್ತಕ್ಕಂಥವರು ಮತ್ತು ತಾಲೂಕಾ ಮತ್ತು ಎಲ್ಲ ಹೋಬಳಿ ಮತ್ತು ಹಳ್ಳಿಯ ವಿಶ್ವಕರ್ಮ ಸಮಾಜದವರಿಗೆ ಕೇಳಿಕೊಳ್ಳೋದಿಷ್ಟೇ, ಬರುವ 28ರಂದು ನಾವು ಕಲಬುರಗಿ ನಗರದಲ್ಲಿರ್ತಕ್ಕಂಥ ಸಂತ್ರಸ್ವಾಡಿ ಕಾಳಿಕಾದೇವಿ ಮಂದಿರದಿಂದ ಸೇರಿಕೊಂಡು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಈ ಎಲ್ಲ ವಿಷಯಗಳನ್ನು ಏನು ಬೀದರ್ನಲ್ಲಿ
ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ತೂಗಾಂವ್ ಗ್ರಾಮದ ಸಚಿನ್ ಏನೊಂದು ಆತ್ಮಹತ್ಯೆ ಪ್ರಕರಣ ಇತ್ತು. ಇದು ರಾಜ್ಯಾದ್ಯಂತ ಆ ಪ್ರಕರಣವನ್ನು ಇಟ್ಟುಕೊಂಡು ಸಮಾಜ ಬಾಂಧವರು ಮತ್ತು ಅನೇಕ ವಿವಿಧ ಪಕ್ಷಗಳು ಹೋರಾಟವನ್ನು ಮಾಡಿದ್ರು. ಇದುವರೆಗೂ ಆ ಕುಟುಂಬಕ್ಕೆ ಯಾವುದೇ ರೀತಿಯ ಒಂದು ಸಹಕಾರ ಆಗಿಲ್ಲ. ಆ ಮನೆಯಲ್ಲಿ ಒಬ್ಬರು ಇಬ್ಬರಿಗೆ ನಾವು ನೌಕರಿಯನ್ನು ಕೊಡಿಸ್ಬೇಕು, ಸರ್ಕಾರದ ವತಿಯಿಂದ ಒಂದಿಷ್ಟು ಪರಿಹಾರ ಕೊಡಿಸ್ಬೇಕಂತ ಹೋರಾಟ ಮಾಡಿದ್ದೀವಿ. ಆ ಪರಿಹಾರ ಇವತ್ತದು ನಮಗೆ ಫಲ ಸಿಕ್ಕೇ ಇಲ್ಲ. ಹೀಗಾಗಿ ಆ ಕುಟುಂಬ ಅತ್ಯಂತ ಬಡತನದಲ್ಲಿ ಇವತ್ತು ಉಳ್ಕೊಂಡು ಬಿಟ್ಟದ. ಜೊತೆಗೆ ಇವತ್ತು ನಾವು ಅನೇಕ ವಿಷಯಗಳನ್ನು ಹಾಕಿಕೊಂಡಿದ್ದೀವಿ. ಸಮಾಜಗಳು ಇವತ್ತು ಜಾತಿನಿಂದನೇ ಆಗ್ಬಾರ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗ ಎಲ್ಲರಿಗೂ ಕೂಡ ಅವರದೇ ಆಗಿರ್ತಕ್ಕಂಥ ಗೌರವ, ಅವರದೇ ಆಗಿರ್ತಕ್ಕಂಥ ಒಂದು ಹಕ್ಕು ಇದ್ದೇ ಇರ್ತದ. ಇವತ್ತು ಧಾರಾವಾಹಿಯಲ್ಲಿ ಲಕ್ಷ್ಮಿ ಧಾರಾವಾಹಿಯಲ್ಲಿ ತಮ್ಮ ಗಮನಕ್ಕೆ ತಂದಿದ್ದಾರೆ ಅಶೋಕ್ ಪತ್ತಾರ್ ಅವರು. ಇವತ್ತು ಕಳ್ಳ ಆಚಾರಿ ಅಂತಕ್ಕಂಥ ಪದ ಬಳಕೆ ಅದನ್ನು ನಾವು ಕೂಡ ಸ್ವಾಮೀಜಿಗಳೇ ಖಂಡಿಸ್ತೀವಿ. ಹೀಗಾಗಿ ಮಾಧ್ಯಮದಲ್ಲಿ ಮುಂದೆ ಅದನ್ನ ಪ್ರಸಾರವಾಗದಂತೆ ನೋಡಿಕೊಳ್ಳುವಂಥದ್ದು. ಮತ್ತು ಸಿಇಟಿ ವಿಷಯವಾಗಿ ಇವತ್ತು ಈ ದೇಶದಲ್ಲಿ ಅನೇಕ ಧರ್ಮಗಳದಾವು. ಅನೇಕ ಧರ್ಮದ ಆಚರಣೆಗಳು ಆಯಾ ಧರ್ಮದವರಿಗೆ ಸಂಬಂಧಪಟ್ಟ ಹಾಗೆ ಇರ್ತಾವ. ಯಾರ ಧರ್ಮದ ಆಚರಣೆಗೂ ಕೂಡ ಯಾರು ಹುತ್ತನ್ನ ತರುವುದು ಹಾಗೆ, ಅದಕ್ಕೆ ಗೌರವ ರೀತಿಯಿಂದ ನಡ್ಕೊಳ್ಬೇಕು. ಆ ಧರ್ಮದ ಒಳಗಡೆ ಜಾತಿ ಬರ್ತಾವ. ಆ ಜಾತಿಗಳಲ್ಲಿ ಯಾರು ಅವರವರ ಜಾತಿಗಳಿಗೆ ಸಂಬಂಧಪಟ್ಟ ಹಾಗೆ ಅದರದೇ ಆಗಿರ್ತಕ್ಕಂಥ ಲಾಂಛನಗಳು, ಅದರದೇ ಆಗಿರ್ತಕ್ಕಂಥ ಸಂಸ್ಕೃತಿ ಸಂಸ್ಕಾರಗಳಿರ್ತಾವೆ. ಇವತ್ತು ಜನಿವಾರ ಅಂತಕ್ಕಂಥದ್ದು ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವುದಕ್ಕಾಗಿ ಬಿಜೆಪಿ ಮುಖಂಡರು ಅಕ್ರಮ ಮರಳು ದಂಧೆಗೆ ಸಚಿವರ ಹೆಸರು ಬೆಳೆಸಿಕೊಳ್ಳುತ್ತಿರುವುದು ಮತ್ತು ಸ್ವತಃ ವ್ಯಕ್ತಿಯ ಹೆಸರಿನಲ್ಲೇ ಸಮುದಾಯದ ಹೆಸರು ಬೆಳೆಸಿಕೊಳ್ಳುತ್ತಿರುವುದನ್ನು ಬಿಟ್ಟು ಪಕ್ಷದ ಹೆಸರು ಬೆಳೆಸಬೇಕು ಎಂದು ದೇವೇಂದ್ರ ಅಣಕರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಚಿತ್ತಾಪುರ ತಾಲೂಕಿನಲ್ಲಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿರುವ ಬಗ್ಗೆ ಸಚಿವರಿಗೆ ವಿಡಿಯೋ ಮೂಲಕ ಮಾಹಿತಿ ನೀಡಲು ಚಿತ್ರೀಕರಣ ಮಾಡಿದ್ದೇನೆ ಹೊರತು ಯಾರ ಹತ್ರನೂ ಹಣ ಕೇಳುವ ದುರುದ್ದೇಶದಿಂದ ಅಲ್ಲ ಎಂದು ತಮ್ಮ ವಿರುದ್ಧ ಆರೋಪ ಮಾಡಿರುವವರಿಗೆ ಪರೋಕ್ಷವಾಗಿ ಟಾಂಗ್ ನೀಡಿದರು. ಅಕ್ರಮವಾಗಿ ನಡೆಯುತ್ತಿರುವ ಗಣಿಗಾರಿಕೆ ಬಗ್ಗೆ ಮಾಹಿತಿ ನೀಡಲು ಮಾಡಿರುವ ವಿಡಿಯೋವನ್ನು ದುರ್ಬಳಕೆ ಮಾಡಿಕೊಂಡು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಮಾತನಾಡುವ ಅವಣ್ಣ ಮ್ಯಾಕೇರಿ ಅವರು ತಮ್ಮ ಪಕ್ಷದವರು ಎಷ್ಟು ಜನ ಮರಳುಗಾರಿಕೆ ಮಾಡುತ್ತಿದ್ದಾರೆ ಎಂದು ಮಾಹಿತಿ ನೀಡಲಿ ಎಂದು ಸವಾಲ್ ಹಾಕಿದ ಅವರು, ನ್ಯಾಯವಾದಿ ಹನುಮಂತ ಎಳಸಂಗಿ ಪ್ರಕರಣವನ್ನ ಮ್ಯಾನೇಜ್ ಮಾಡಿದ್ದಾರೆ ಎಂದು ಹೇಳುತ್ತಿರುವುದು ಖಂಡನೀಯ. ಅಂತಹ ಸನ್ನಿವೇಶ ನಡೆದದ್ದು ಸಾಬೀತುಪಡಿಸಿದ್ರೆ ಎಳಸಂಗಿಯವರ ಮನೆಯಲ್ಲಿ 1 ವರ್ಷಗಳ ಕಾಲ ಆಳಾಗಿ ದುಡಿಯುವುದಾಗಿ ಹೇಳಿದ ಅವರು, ಒಂದು ವೇಳೆ ಅದನ್ನು ಸಾಬೀತುಪಡಿಸದೇ ಇದ್ದರೆ ವಕೀಲ ವೃತ್ತಿಗೆ ವಿದಾಯ ಹೇಳಬೇಕೆಂದು ಸವಾಲು ಹಾಕಿದರು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಮಾಗಡಿ ಗ್ರಾಮದ ಹತ್ತಿರ ಕಾಗಿನ ನದಿಯ ವ್ಯಾಪಕವಾಗಿ ಮರಳು ಗಣಿಗಾರಿಕೆ ನಡೆದು ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀ ಪ್ರಿಯಾಂಕ್ ಖರ್ಗೆ ಅವರ ಹೆಸರಿಗೆ ಕಪ್ಪು ಚುಕ್ಕೆ ಹಚ್ಚುವ ಕೆಲಸ ಮಾಡಲಾಗುತ್ತಿದೆ. ಮರಳು ಗಣಿಗಾರಿಕೆಯ ಕುರಿತು ಸಮಗ್ರ ಮಾಹಿತಿ ಸಚಿವರಿಗೆ ವಿಡಿಯೋ ಮೂಲಕ ತಿಳಿಸಿ ನಿಮಗೆ ಕೆಟ್ಟ ಹೆಸರು ಬರುತ್ತದೆ, ನದಿಯಲ್ಲಿ ಮರಳು ಗಣಿಗಾರಿಕೆ ತಡೆಯಲು ಮುಂದಾಗುತ್ತೇನೆ ಕೋರಲು ವಿಡಿಯೋ ಮಾಡಿಸಿದ್ದೇನೆ ಹೊರತು ಯಾರ ಹತ್ತಿರವೂ ಹಣ ಕೇಳುವ ದುರುದ್ದೇಶದಿಂದ ಮಾಡಿದ್ದಲ್ಲ. ಅದೇ ರೀತಿ ಕಾಗಿನ ಪರಿಸರದ ಬೆಳಗುಂಪ ಸಮೀಪ ಖಾಸಗಿ ಪಟ್ಟ ಜಮೀನಿನಲ್ಲಿ ಮರಳು ಗಣಿಗಾರಿಕೆ ಸ್ಥಳದಲ್ಲಿ ಬೆಳಗುಂಪ ಗ್ರಾಮದ ಶಶಿಧರ್ ಎಂಬ ಪೊಲೀಸ್ ಸಮಾಜದ ವ್ಯಕ್ತಿ ಶವ ದೊರೆತಾಗ ಮೃತನ ಕುಟುಂಬಕ್ಕೆ ನ್ಯಾಯ ಕೊಡಿಸಲೆಂದು ಘಟನಾ ಸ್ಥಳಕ್ಕೆ ಆಗಮಿಸಿದ ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿಯ ಸದಸ್ಯರಾದಂಥ ಸಮಿತಿಯ ಮುಖಂಡ ಅವಣ್ಣ ಮ್ಯಾಕೇರಿ ಅವರು ಧ್ವನಿ ಎತ್ತಿದ್ದಾರೆ. ಅವರ ಧ್ವನಿಗೆ ಶಕ್ತಿ ಬರಲೆಂದು ಮರಳು ಗಣಿಗಾರಿಕೆ ವಿಡಿಯೋ ತುಣುಕು ನೀಡಿದ್ದೇನೆ. ಕೊಟ್ಟಿದ್ದು ನಿಜ, ಆದರೆ ಅವರು ಅದನ್ನು ತಮ್ಮ ಸ್ವಾರ್ಥ ರಾಜಕೀಯಕ್ಕಾಗಿ ವಿಡಿಯೋ ಬಳಸಿಕೊಂಡು ನನ್ನ ಹೆಸರಿಗೆ ಕಳಂಕ ಹಚ್ಚುವ ಕೆಲಸ ಮಾಡಿದ್ದನ್ನು ಖಂಡಿಸುತ್ತೇನೆ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಾತನಾಡುವ ಅವಣ್ಣ ಅವರಿಗೆ ಧೈರ್ಯ ಮತ್ತು ನೈತಿಕತೆ ಇದ್ದರೆ ಬಿಜೆಪಿಯವರು ಎಷ್ಟು ಜನಗಳು ಮರಳುಗಾರಿಕೆ ದಂಧೆ ಮಾಡುತ್ತಿದ್ದಾರೆ, ಬಿಜೆಪಿ ಸರ್ಕಾರದಲ್ಲಿ ಎಷ್ಟು ಖಾಸಗಿ ಪಟ್ಟ ಜಮೀನುಗಳು ಮರಳುಗಾರಿಕೆ ನಡೆಸಲು ಮತ್ತು ಕಾಗಿನ ನದಿಯಲ್ಲಿ KKRDBIL ಸಂಸ್ಥೆ ಮರಳುಗಾರಿಕೆ ಅನುಮತಿ ಕೊಟ್ಟಿರುವ ಕುರಿತು ಬಹಿರಂಗಪಡಿಸಿ ಸತ್ತಿರುವ ವ್ಯಕ್ತಿಯ ಹೆಸರಲ್ಲಿ ತಮ್ಮ ರಾಜಕೀಯ ಬೆಳೆ ಬೇಯಿಸಿಕೊಳ್ಳುವವರು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೆಟ್ಟ ಹೆಸರು ತರುವ ಏಕೈಕ ದುರುದ್ದೇಶದಿಂದ ಆರೋಪ ಮಾಡುವುದನ್ನು ಖಂಡಿಸುತ್ತೇನೆ. ತಮ್ಮ ರಾಜಕೀಯಕ್ಕೆ ಕೋಲಿ ಸಮಾಜವನ್ನು ಬಳಸಿಕೊಳ್ಳುವುದು ಬಿಟ್ಟು ಪಕ್ಷದ ಹೆಸರು ಬೆಳೆಸಿಕೊಳ್ಳಲಿ ಎಂದು ಒತ್ತಾಯಿಸುತ್ತೇನೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಮರಳು ಗುಂಡಿಯಲ್ಲಿ
ಬಿದ್ದು ಮೃತಪಟ್ಟ ಕುಟುಂಬದವರಿಗೆ ಭೇಟಿಯಾಗದೇನೆ ಆ ಒಂದು ತೆಗ್ಗಿನಲ್ಲಿ ಬಿದ್ದಂಥ ಶವಕ್ಕೆ ಆ ಸ್ಥಳಕ್ಕೆ ಹೋಗದೇನೆ ಏಕಾಏಕಿ ಬಾಗೋಡಿ ಗ್ರಾಮದಲ್ಲಿ ಬರ್ತಾರಂತಂದರೆ ಅದು ಬರ್ತಕ್ಕಂಥದ್ದು ಬೆಳಗುಂಪಿ ಗ್ರಾಮದಲ್ಲಿ ಆ ಸರ್ವೆ ನಂಬರ್ ಇರ್ತಕ್ಕಂಥದ್ದು ಬೆಳಗುಂಪ ಗ್ರಾಮ, ಅದು ಬರೋದು ಲಿಮಿಟ್ಸು ಮಾಡವಳ್ಳಿ ಲಿಮಿಟ್ಸು, ಅದು ಬಾಗೋಡಿ ಬಂದ್ ಮಾಡ್ತಾರಂತಂದರೆ ಅದು ಅವರ ಒಂದು ಮರಳು ದಾಸನ ಅಡ್ಡೆ ಮೇಲೆ ಹೋಗಲಾರ್ದೇ ವಿರೋಧ ಅದು ನೋಡಲಾರ್ದೇ ನೇರವಾಗಿ ಬಾಗೋಡಿ ಗ್ರಾಮಕ್ಕೆ ಬಂದಿದ್ದಕ್ಕೆ ವಿರೋಧ ವ್ಯಕ್ತಪಡಿಸಿದ ಹೊರತು ಇದರಲ್ಲಿ ಯಾವುದೇ ರೀತಿಯ ಸಚಿವರ ಪಾತ್ರ ಇಲ್ಲ. ಕಾರ್ಯಕರ್ತ ಮುಂದೆ ಮಾಡಿ ಹೇಳಿತನ ರಾಜಕಾರಣ ಮಾಡುವ ಪ್ರಿಯಾಂಕ ಖರ್ಗೆ ಅವರು ಅಲ್ಲ, ಆ ಖರ್ಗೆ ಕುಟುಂಬದವರು ಅಲ್ಲ. ವಕೀಲರಾಗಿ ಕೆಲಸ ಮಾಡುವ ಹನುಮಂತ್ ಯಲಸಂಗಿ ಸರ್ ಅವರೇ, ಅವರು ನನಗಿಂತ ವಯಸ್ಸಿನಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದ ದಿವಂಗತ ಶ್ರೀ ಸಿದ್ದರಾಮಪ್ಪ ವಳಕೇರಿಯವರ 5ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಜರುಗಿತು. ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಪೌರರಾದ ದಿವಂಗತ ಶ್ರೀ ಸಿದ್ದರಾಮಪ್ಪ ವಳಕೇರಿಯವರ 5ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ವಿಠಲ್ ದೊಡ್ಮನಿ, ಅಂಬಾರಯ್ಯ ಅಷ್ಟಗಿ, ಗುಂಡಪ್ಪ ಲಂಡನ್ಕರ್, ವಳಕೇರಿ ಕುಟುಂಬದ ಸದಸ್ಯರಾದ ಗಣೇಶ್ ಎಸ್ ವಳಕೇರಿ, ಮಾಣಿಕ್ ವಳಕೇರಿ, ಶ್ರೀಮತಿ ಮಲ್ಲಮ್ಮ ಸಿದ್ದರಾಮಪ್ಪ ವಳಕೇರಿ ಸೇರಿದಂತೆ ಕುಟುಂಬದ ಸದಸ್ಯರು ಹಾಗೂ ಸಮಾಜದ ಮುಖಂಡರಾದ ರಾಹುಲ್ ಉಪಾರ್, ದೇವೇಂದ್ರ ಸೀತ್ನೂರ್, ಸಂತೋಷ್ ಕುಮಾರ್ ಗಟ್ಟು, ರಾಜು ಸಂಕ, ಈಶ್ವರ್ ಫರ್ತಾಬಾದ್, ಸಂಜು ಸಂಕ, ಬಜರಂಗ ಗಾಯಕ್ವಾಡ್, ಶ್ರೀನಾಥ್ ಡೋರನಹಳ್ಳಿ, ಮಂಜುನಾಥ್ ನಾಲ್ವರ್ಕರ್, ದೀಪಕ್ ಶಹಾಪುರ್ಕರ್ ಸೇರಿದಂತೆ ಇತರರು ಇದ್ದರು. ಆರ್ ವಳಕೇರಿಯವರು ದಲಿತ ಸಮಾಜದ ಜಿಲ್ಲೆಯ ಪ್ರಮುಖ ನಾಯಕರಾಗಿ, ಸಮಾಜದ ಒಡನಾಡಿಯಾಗಿ ಮತ್ತು ಸಮಾಜದ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ದಿವಂಗತ ಶಿವರಾಮ್ ಮೂಗಾಜಿಯವರು, ಬಸವಂತರಾವ್ ವಳಕೇರಿಯವರು, ಕಾಜಲ್ಪುರ್ ಶರಣಪ್ಪನವರು, ಹಾಗರ್ಗಿ ಸಾಯಿಬಣ್ಣ ಅವರು ಮತ್ತು ಎಸ್.ಎಂ. ಮಾಣಿಕರವರು, ಅನೇಕ ನಮ್ಮ ಸಮಾಜದ ಹಿರಿಯ ಮುಖಂಡರಲ್ಲಿ ನಮ್ಮ ಎಲ್ಲ ಸಮಾಜದ ಮತ್ತು ಎಲ್ಲ ಜಾತಿ ಜನಾಂಗದ ಮಧ್ಯೆ ಇದ್ದುಕೊಂಡು ಸಮಾಜದ ಸೇವೆ ಮಾಡುವುದರೊಂದಿಗೆ ಅವರು ಗುರುತಿಸಿಕೊಂಡಿರತಕ್ಕಂಥ ಒಬ್ಬ ಅಗ್ರಗಣ್ಯ ಸಮಾಜದ ನಾಯಕರಾಗಿ ತಮ್ಮ ಜೀವಂತ ಅವಧಿಯಲ್ಲಿ ಅನೇಕ ಸಮಾಜದ ಸುಧಾರಣೆ ಕಾರ್ಯಕ್ರಮಗಳು ಮತ್ತು ವಿದ್ಯಾರ್ಥಿಗಳಲ್ಲಿ ತಿಳಿ ಹೇಳತಕ್ಕಂಥ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಯಾಗಿ ಸಮಾಜದಲ್ಲಿ ಏರುಪೇರುಗಳನ್ನು ತಿದ್ದುವುದರ ಮುಖಾಂತರ ಜಗತ್ತ ಬಡಾವಣೆಯ ಭೀಮನಗರದಲ್ಲಿ ಸುಮಾರು ತಿಂಗಳಿಗೊಂದು ಸಲವಾದರೂ ಕೂಡ ಅವರು ಸಭೆಯನ್ನು ಎಲ್ಲ ಬಡಾವಣೆಯಿಂದ ಜನಗಳನ್ನು ಕರೆಸಿ ಅಲ್ಲಿ ಸಭೆಯನ್ನು ಮಾಡುವುದರ ಮುಖಾಂತರ ಜನರಲ್ಲಿ ಒಂದು ತಿಳುವಳಿಕೆಯ ಭಾವನೆಗಳನ್ನು ಮೂಡಿಸುವುದರೊಂದಿಗೆ ಒಕ್ಕಟ್ಟವನ್ನು ಮಾಡುವುದರ ಮುಖಾಂತರ ಮತ್ತು ಅವರು ಜಾತಿ ನಿರ್ಮೂಲನಾ ಕ್ರಾಂತಿಕಾರಿ ಸಮಿತಿಯ ರಾಜ್ಯ ಸಮಿತಿಯ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವರು. ಆ ಒಂದು ಸಂದರ್ಭದಲ್ಲಿ ಸಿ ಗುರುನಾಥ್ ಅವರು ಕೂಡ ಅವರ ಒಡನಾಡಿಯಾಗಿ ಅನೇಕ ನಮ್ಮ ದಲಿತ ಮುಖಂಡರು ಸಮಾಜದ ಸೇವೆಯಲ್ಲಿ ತೊಡಗಿಸಿಕೊಂಡು ಇಡೀ ಸಮಾಜವನ್ನೇ ಎಚ್ಚರಿಸಿರ್ತಕ್ಕಂಥ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಧಾರೆಯಲ್ಲಿ ಎಲ್ಲರನ್ನೂ ಒತ್ತಟ್ಟಿಗೆ ಸೇರಿಸಿ ಹಿಂದಿನ ಏನು ಒಳಕು ವಿಚಾರಗಳನ್ನು ಇದ್ದು ಬಸವಣ್ಣನವರ ಹಾದಿಯಲ್ಲಿ ಎಲ್ಲ ಸಮಾಜದವರನ್ನು ವಿಶ್ವನಾಥ ರೆಡ್ಡಿ ಮುದ್ನಾಳ್ ಅವರು ಒಡನಾಡಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಏನು ಒಂದು ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಸನ್ಮಾನ್ಯ ಶ್ರೀ ಮಾಜಿ ಮೇಯರು ನಮ್ಮ ಹಿರಿಯರಾದ ಸೋದರ ಶ್ರೀ ಸಿದ್ದರಾಮಪ್ಪ ವಳಕೆ ಅವರು ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಯಾಜೆ ಮ್ಯಾನೇಜರ್ ಅಂತೆ ಫೇಮಸ್ ಆಗಿತ್ತು. ಆ ತಿಂದರೂ ತಿರಂದಷ್ಟಾಗಿದ್ದು ಮ್ಯಾನೇಜರ್, ಆದರೆ ಇಡೀ ಮ್ಯಾನೇಜರ್ ಆಗಿ ಇಡೀ ಗುಲ್ಬರ್ಗ ಜಿಲ್ಲಾ ಮ್ಯಾನೇಜರ್ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯ ಬಡವರ ದುಃಖ ದುಮ್ಮಾನಗಳಿಗೆ ಸ್ಪಂದಿಸುತ್ತಾ ಎಲ್ಲರನ್ನು ತೆಗ್ಗಿಗೆ ಹಿಡ್ಕೊಂಡು ಗರೀಬರನ್ನಾಗಲಿ ಗರೀಬರಿಗೆ ಮೊದಲು ಎದನೆಂದು ಕೆಲಸ ಮಾಡ್ತಕ್ಕಂಥ ಪ್ರವೃತ್ತಿ ಅವನಲ್ಲಿ ಬೆಳೆದಿತ್ತು. ನಾನು ಭಾಳ ಸಮೀಪದಿಂದ ಒಬ್ಬ ಅಣ್ಣನಾಗಿ ನಮ್ಮ ಸೋದರ ಭಾವದಿಂದ ಶಿವರಾಜ್ ವಳಕೇರಿ ನಾವು ಅವನ ಮಾತು ಮೀರಿ ಹೋಗಿದ್ದಿಲ್ಲ. ಅದು ಏನೋ ದುರದೃಷ್ಟ ಕೆಟ್ಟ ಕಡೆಗೆ ನಾವು ಒಬ್ರಿಗೊಬ್ಬರು ಈ ಪರಿಸ್ಥಿತಿಗೆ ಯಾವ ರೀತಿ ಅಂದರೆ ಈಗ ಅವ್ರ್ಯಾರೋ ನಾವ್ಯಾರೋ ಅಮ್ಮಂಗಾಗ್ಯದ. ಆವಾಗ ಭಾಳ ಸಮೀಪದಿಂದ ಸೋದರತೆಯಿಂದ ಬೆಳೆದಿದ್ದೆವು. ಅದಕ್ಕೆ ಭಾಳ ಕಷ್ಟ ಅನ್ನಿಸ್ತದೆ. ಸಿದ್ದರಾಮಯ್ಯವ್ರು ಮಾಡಿದಂಥ ಕಾರ್ಯಗಳು
ಪರೀಕ್ಷೆಗಾಗಿ ಭಾಳ ಹೆಲ್ಪ್ ಮಾಡ್ತಿದ್ರು. ದುಡ್ಡಿಂದಾಯ್ತು, ಮತ್ತೊಂದಾಯ್ತು, ಇನ್ನೊಂದಾಯ್ತು. ಈಗ ಹೋಗೋಣ, ಇದು ಎಡ್ಕಿಂತೀವಿ ಮಂದಿ ಸಲಕ್ಕೆ ಇಟ್ಟಂಗೆ ಹಿಂಗೆ ಮಾಡ್ತಿದ್ರು. ಏನಪ್ಪ ಹೇಳು, ರೊಕ್ಕ ಬೇಕಾದ್ರೂ ಮಂದಿ ಬರ್ತಿದ್ರು, ಏನು ಬೇಕಾದ್ರೂ ಅವ್ರ ಬಳಿ ಬರ್ತಿದ್ರು, ಎಲ್ಲರಿಗೂ ಫುಲ್ಫಿಲ್ ಮಾಡ್ತಿದ್ರು. ಇಂಥ ಒಬ್ಬ ಮನೋವೃತ್ತಿ ಬೆಳೆಸ್ಕೊಂಡಂಥ ಸಿದ್ದರಾಮ ಮ್ಯಾನೇಜರ್ ಆಗಿ ಗುಲ್ಬರ್ಗದ ಫೇಮಸ್ ಸ್ಟಾರೆ ಅಂತ ಹೇಳ್ಬೋದು. ಅದಕ್ಕೆ ಅವರು ಸ್ಥಳೀಯ ಜನರ ನೆನಪಿನಲ್ಲಿ, ಬಡವರ ಮನಸ್ಸಿನಲ್ಲಿ, ನಮ್ಮ ನೆನಪಿನಲ್ಲಂತೂ ನಾವು ಸಹೇತನ ನೆನಪಿರ್ತಾರೆ. ಉಳಿದವ್ರಿಗೆ ಗೊತ್ತದನ ಎಲ್ಲೋ, ಆದರೆ ನಮಗೆ ಮಾತ್ರ ಅವ ಭಾಳ ವಂಡರ್ಫುಲ್ ಮ್ಯಾನ್ ಇತ್ತು. ಮೀರದವ್ರ ಮಂಡಗರ ಗರೀಬರ ತಾಯಿ ತಂದೆ ಅಂತಾರೆ, ಆ ಟೈಪ್ ಇದ್ದ. ಅದಕ್ಕಾಗಿ ನಾವು ಅವನಿಗೆ ಸ್ಮರಿಸ್ಕೊಳ್ಳೇಬೇಕಾಗ್ತದೆ. ಅದಕ್ಕೆ ಜೊತೆಗೇನೆ ಹೇಳದೆ ಭಗವಾನ್ ಬುದ್ಧ ಮತ್ತು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತೇಳಿ ಆಸಕ್ತಿ. ಇಂದಿನ ದಿವಸ ಎಲ್ಲ ಬಂದಂಥ ನಮ್ಮ ಸೋದರರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತೇನೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು.
ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163.